ನಮಸ್ಕಾರ ವೀಕ್ಷಕರೇ. ಸ್ಪೀಕರ್ ಯು ಮಸ್ಟ್ ಸ್ಪೀಕ್ ಅಂತಾರೆ ಬಸವರಾಜ್ ಕೊರವರ್. ಗರುಡ ಟಿವಿಯ ವಿಶೇಷ ವರದಿ ಇದು. ವೀಕ್ಷಕರೇ, ತೀರ್ಪು ಈಗ ಯೋಗೇಶ್ ಗೌಡ್ರ ಹತ್ಯೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಅವ್ರನ್ನ ಹಾಗೆ ಒಂದು 17 ಜನರನ್ನ ಜೀವಾವಧಿ ಶಿಕ್ಷೆಗೆ ಒಳಪಡಿಸಿದೆ ಇಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯ. ಏಪ್ರಿಲ್ 15ಕ್ಕೆ ತೀರ್ಪು ಬಂತು. ಏಪ್ರಿಲ್ 17ಕ್ಕೆ ಇಲ್ಲಿ ಜೀವಾವಧಿ ಅಂತ ಹೇಳಿ ಆಮೇಲೆ ಶಿಕ್ಷೆಯ ಪ್ರಮಾಣ ಪ್ರಕಟವಾಯಿತು. 2 ವರ್ಷದ ಮೇಲ್ಪಟ್ಟ ಶಿಕ್ಷೆ ಅಂದಾಗ ಶಾಸಕ ಸ್ಥಾನ ಅನರ್ಹಗೊಳಿಸಬೇಕು ಅಂದ್ರೆ ಇಲ್ಲಿ ಡಿಸ್ಕ್ವಾಲಿಫೈ ಮಾಡಬೇಕು ಅನ್ನೋ ಅರ್ಥದಲ್ಲಿ. ಇನ್ನು ಕೋರ್ಟ್ ಕಾಪಿ ಸಿಕ್ಕಿಲ್ವಾ ಅಂತ ಕೇಳ್ತಾರೆ ಬಸವರಾಜ್ ಕೊರವರ್. ಈ ಸ್ಪೀಕರ್ ಅವ್ರಿಗೆ ನಾವೇ ಒಂದು ಕೋರ್ಟ್ ಕಾಪಿ ತಂದಿದ್ದೀವಿ, ತಗೊಳ್ರಿ ಅಂತ ಹೇಳ್ತಾರೆ. ಇಲ್ಲಿ ಮಾನ್ಯ ಸಭಾಧ್ಯಕ್ಷರು ಕರ್ನಾಟಕ ವಿಧಾನಸೌಧ ಬೆಂಗಳೂರು ಇವರಿಗೆ ಪತ್ರವನ್ನ ಅವರು ರವಾನಿಸಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಅವರು ಉಲ್ಲೇಖ ಮಾಡಿದ್ದೇನೆಂದ್ರೆ, ಧಾರವಾಡ ಗ್ರಾಮೀಣ ಕ್ಷೇತ್ರ 71 ಶಾಸಕರಾದ ಶ್ರೀ ವಿನಯ್ ಕುಲಕರ್ಣಿ ಅವರನ್ನು 1951 ಅಂದ್ರೆ 1951 ಪ್ರಜಾಪ್ರತಿನಿಧಿ ಕಾಯ್ದೆ ಅನ್ವಯ ಸೆಕ್ಷನ್ 8(3) ಈ ಅಡಿಯಲ್ಲಿ ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಿ ಅಂತ. ಇಲ್ಲಿ ಅವ್ರು 27ನೇ ತಾರೀಕಿಗೆ ಒಂದು ಪ್ರೆಸ್ ಮೀಟ್ ಮಾಡಿದ್ರು ಧಾರವಾಡದಲ್ಲಿ. ಈಗ ನಿನ್ನೆ ಬೆಂಗಳೂರಿನಲ್ಲಿ ಕೂಡ ಮಾತನಾಡಿದ್ದಾರೆ. ಅದು ಗರುಡ ನಿಮ್ಗೆ ತೋರಿಸ್ತದೆ. ಅವರ ಉಲ್ಲೇಖ ಏನಂದ್ರೆ, ಈ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಇದೆಯಲ್ಲ, MLA MP ಅವ್ರಿಗೆ ಆ ಕೋರ್ಟ್ CCH 82 ಈ ಪ್ರಕರಣದಲ್ಲಿ ಸ್ಪೆಷಲ್ ಕೇಸ್ 565/2021 ನೀಡಿದ ಈ ದೋಷಿ ಅಂತ ಏನು ಹೇಳಿದಾರಲ್ಲ ನಿರ್ಣಯ, ಈ ಕನ್ವಿಕ್ಷನ್ ಜಡ್ಜ್ಮೆಂಟಿನ ಕಾಪಿಯನ್ನ ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಭಾರತೀಯ ಸಂವಿಧಾನದ ಪರಿಚ್ಛೇದ 191 ಬ್ರಾಕೆಟ್ನಲ್ಲಿ 1/E ಇದು ಏನಾಗಿದೆ, 1951 ಪ್ರಜಾಪ್ರತಿನಿಧಿಗಳ ಕಾಯ್ದೆ. ಈ ಕಾಯ್ದೆಯಡಿ ನೀವು ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ 1951 ಸೆಕ್ಷನ್ 8(3) ಇಲ್ಲಿ ಈ ಪ್ರಕಾರ ಯಾವುದೇ ಶಾಸಕರ ಸಂಸದರು ಇಲ್ಲಿ ಕ್ರಿಮಿನಲ್ ಪ್ರಕರಣದಲ್ಲಿ ದೋಷಿ ಅಂತ ಸಾಬೀತಾದ್ರೆ ಕನಿಷ್ಠ 2 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಕಾಲ ಶಿಕ್ಷೆಗೆ ಗುರಿಯಾದ್ರೆ ಅವರನ್ನು ಆ ಕ್ಷಣ ಈಗ ತಮ್ಮ ಸ್ಥಾನದಿಂದ ಅನರ್ಹ ಆಗ್ತಾರೆ. ಅಂದ್ರೆ ಇವರ ಪ್ರಕಾರ ಆ ಕೋರ್ಟ್ 17ನೇ ತಾರೀಕಿನ ಡಿಸಿಷನ್ ಬಂದಿದೆ ಅಲ್ಲ, ಅವತ್ತೇ ಡಿಸ್ಕ್ವಾಲಿಫೈ ಆಗಬೇಕು. ಬಟ್ ಇಲ್ಲಿ ಸ್ಪೀಕರ್ ಅವರು ಯಾಕೋ ಇಲ್ಲಿ ಮೌನಿ ಬಾಬಾ ಆಗಿದ್ದಾರೆ ಅನ್ನೋ ಅರ್ಥದಲ್ಲಿ ಬಸವರಾಜ್ ಕೊರವರ್ ಅವರು ಒಂದು ಲೆಟರ್ ಬರೆದಿದ್ದಾರೆ. ಇತ್ತೀಚೆಗೆ ಇಲ್ಲಿ ಗಂಗಾವತಿ ಕ್ಷೇತ್ರದ ಶಾಸಕರಾದ ಇಲ್ಲಿ ಗಾಲಿ ಜನಾರ್ದನ್ ರೆಡ್ಡಿ ಅವರು ಹೈದರಾಬಾದ್ ಅಲ್ಲಿ CBI ಸ್ಪೆಷಲ್ ಕೋರ್ಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. CC1/2012 6/5/2025ಕ್ಕೆ ದೋಷಿ ಅಂತ ಬಂದಿತ್ತು. ಅಲ್ಲಿ ಕರ್ನಾಟಕ ವಿಧಾನಸಭೆ ಏನಿದೆಲ್ಲ ಅಲ್ಲಿ ಅವ್ರ ಮೇಲೆ ಆಕ್ಷನ್ ತಗೊಂಡಿತ್ತು, ಫಾಸ್ಟ್ ಆಗಿ ಆಕ್ಷನ್ ತಗೊಂಡಿತ್ತು. ಅದರಲ್ಲಿ ಅಂದ್ರೆ 6ನೇ ತಾರೀಕು ಆದ್ಮೇಲೆ 8/5/2025ಕ್ಕೆ ಅವರನ್ನ ಅನರ್ಹಗೊಳಿಸಿತ್ತು 2 ದಿವಸದಲ್ಲಿ. ಇಲ್ಲಿ ಮಾತ್ರ ಹಂಗಾಗಿಲ್ಲ. ಅನರ್ಹ ಯಾವ್ದು ಗೊಳಿಸಿದಾರಲ್ಲ ಅದ್ರದ್ದು ಕಾಪಿಯನ್ನ ಕೂಡ ಸ್ಪೀಕರ್ ಅವ್ರು ನೀಡಿದ್ದಾರೆ. ಅದು ಸೂಚನೆ ಇದು KLAS/LEG/41 JCB 1/25 ಈಗ 8/5/2025ಕ್ಕೆ ಅದನ್ನ ನೀಡಿದ್ದಾರೆ. ಇಲ್ಲಿ ಅವರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನ್ಯಾಯಾಲಯ ತೀರ್ಪಿನ ವಿರುದ್ಧ ಇಂದಿನ ದಿನ ಅಂದ್ರೆ ಮೊನ್ನೆ ಧಾರವಾಡದಲ್ಲಿ 27ನೇ ತಾರೀಕಿಗೆ 26-27ಕ್ಕೆ ಅವರು ಮೌನ ಮೆರವಣಿಗೆ ಅನ್ನೋ ಹೆಸರಿನಲ್ಲಿ ಈಗ ಕಾಂಗ್ರೆಸ್ ಚಿಹ್ನೆಯನ್ನ ಬಳಸಿ, ವಿಶೇಷವಾಗಿ ಹೇಳಿದರೆ ಕಾಂಗ್ರೆಸ್ ಚಿಹ್ನೆಯನ್ನ ಬಳಸಿ ಜನಪ್ರಿಯ ಶಾಸಕರು ಅಂತ ಪ್ರಿಂಟ್ ಮಾಡಿಸಿದ್ದಾರೆ. ಅದರ ಮೇಲೆ ನ್ಯಾಯಾಲಯ ಘನತೆಗೆ ಚ್ಯುತಿ ತಂದಿದ್ದಾರೆ. ಖ್ಯಾತ ವಕೀಲರು ಮೋಹನ್ ಲಿಂಬಿಕಾಯ್ ಅವರು ಕೂಡ ಇಲ್ಲಿ ಹಿಂಗೆ ಮಾತನಾಡಿದ್ದು ಬೇಸರ ಅನ್ನಿಸ್ತು ಅನ್ನೋ ಅರ್ಥದಲ್ಲಿ ಒಂದು ಪ್ರೆಸ್ ಮೀಟ್ ಅನ್ನು ಕೂಡ ಮಾಡಿದ್ದು. ಅದಕ್ಕೆ ಅರವಿಂದ್ ಏಗನಗೌಡರು ಕೌಂಟರ್ ಕೊಡ್ತಾ ಇದ್ರು. ಅವರು ಕೂಡ ಹೇಳಿದ್ದಾರೆ, ಅಂದ್ರೆ ಇವರು ತಿಳ್ಕೊಂಡು ಮಾತಾಡ್ಲಿ ಅಂತ ಹೇಳಿ ಅದಕ್ಕೊಂದು ಕೌಂಟರ್ ಕೊಟ್ಟಿದ್ದಾರೆ. ಈಗ ಅಂದ್ರೆ ಹೇಳ್ತಾರಲ್ಲ ಹೊರಗಿನ ಗುದ್ದಾಟಗಳು ಇವು. ಇಲ್ಲಿ ಸುಪ್ರೀಂ ಕೋರ್ಟ್ ಉಲ್ಲೇಖವನ್ನ ಬಸವರಾಜ್ ಕೊರವರು ಮಾಡಿದರೆ, ಲಿಲಿ ಥಾಮಸ್ ವರ್ಸಸ್ ಭಾರತ ಸರ್ಕಾರ ಇಲ್ಲಿ 2013 ಅದ್ರದ್ದು ಒಂದು ಉಲ್ಲೇಖ ಮಾಡಿದ್ದಾರೆ. ಈ 3 ತಿಂಗಳ ಮೇಲ್ಮನವಿ ಅಂದ್ರೆ ಅಪೀಲಿಗೆ ಟೈಮ್ ಇತ್ತಲ್ಲ, ಅದು ಈ ತೀರ್ಪಿನಲ್ಲಿ ತೆಗೆದು ಹಾಕಿದ್ದಾರೆ, ಅದನ್ನ ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ನೀವು ಟೈಮೇ ಕೊಡಬೇಡಿ ಅನ್ನೋ ಅರ್ಥದಲ್ಲಿ ಈ ಜನಾರ್ದನ್ ರೆಡ್ಡಿ ಅವ್ರಿಗೆ ಹೆಂಗೆ 2 ದಿವಸದಲ್ಲಿ ನೀವು ಡಿಸ್ಕ್ವಾಲಿಫೈ ಮಾಡಿದ್ರಿ, ಇವನ್ ಕೂಡ ಮಾಡಿರಿ ಅಂತ ಹೇಳಿ ಲಿಲಿ ಥಾಮಸ್ ಅವರ ಕೇಸನ್ನ ಉಲ್ಲೇಖ ಮಾಡಿದ್ದಾರೆ. ಹಾಗೆ ಇಲ್ಲಿ ಸ್ಟೇ ಬಂದ್ರೆ ಪರವಾಗಿಲ್ಲ. ಮುಂಚೆ ಅವರು ಇನ್ನೊಂದು ಹಾಕಿದರೆ ಲೋಕಪ್ರಹರಿ ವರ್ಸಸ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇದ್ರದ್ದು ಒಂದು ಉಲ್ಲೇಖ ಮಾಡಿದ್ದಾರೆ. ಅಲ್ಲಿ ಒಂದು ಸ್ಟೇ ಇತ್ತು, ಸರಿ ಅದನ್ನ ಇದ್ರೆ ಮಾಡಿ ಅಂತ ಹೇಳಿ. ಇಲ್ಲಿ ಏನೂ ಇಲ್ಲ ಅಂತಂದ್ಮೇಲೆ ನೀವ್ ಏನ್ ಮಾಡ್ತಾ ಇದ್ದೀರಾ ಅನ್ನೋ ಅರ್ಥದಲ್ಲಿ ಅವ್ರು ಕೇಳಿದ್ದಾರೆ. ಈಗ
ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಈ ಅಪರಾಧಿ ಅಂತ ಹೇಳಿ ವಿನಯ್ ಕುಲಕರ್ಣಿ ಅವ್ರನ್ನ, ಹಾಗೆ ಇಲ್ಲಿ ಚಂದುಮಾಮ ಅಂತ ಹೇಳಿ ಅವರು ಹೈಕೋರ್ಟಿನ ಮೆಟ್ಲನ್ನ ಏರಿದ್ದಾರೆ. ನಿನ್ನೆ ಅವರ ಕೇಸ್ ಇತ್ತು. ಅಲ್ಲಿ ವಿನಯ್ ಪರವಾಗಿ ಸಿ.ವಿ. ನಾಗೇಶ್ ಅವರು ವಾದವನ್ನ ಮಂಡಿಸಿದ್ರು. ಅಂದ್ರೆ ಅವರು ಇದೆಲ್ಲ ಒಂದು ರೀತಿಯಿಂದ ರಾಜಕೀಯ ಪ್ರೇರಿತ ಅನ್ನೋ ಅರ್ಥದಲ್ಲೇ ವಾದ ಮಾಡಿದ್ರು ಅವರು. ಚಂದುಮಾಮ ಅವರ ಪರವಾಗಿ ಸುಪ್ರೀಂ ಕೋರ್ಟಿನ ವಕೀಲರು ನಾಗಮುತ್ತು ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅಲ್ಲಿ ವಾದವನ್ನು ಮಾಡಿದ್ದಾರೆ. ಇಲ್ಲಿ ಸಿ.ವಿ. ನಾಗೇಶ್ ಅವರ ವಾದ ಅದ್ಭುತವಾಗಿತ್ತು, ಮಂಡಿಸಿದ್ದಾರೆ. ಈ ಪ್ರಕರಣ ಅಂದ್ರೆ ವಿಚಾರಣೆಗೆ ತಗೋಬೇಕಲ್ಲ, ಇಲ್ಲಿ ಜಾಮೀನ್ ಮೇಲೆ ಮುಂಚೆ ನಡೆಯುವ ಕೂಡ ವಿನಯ್ ಕುಲಕರ್ಣಿ ಅವರು ಬೇಲ್ ಮೇಲೆ ಇದ್ರು. ಜೊತೆಗೆ ಇಲ್ಲಿ 7 ಸಾಕ್ಷಿಗಳು ಪ್ರತಿಕೂಲ, ಅಂದ್ರೆ ಇಲ್ಲಿ ಹಾಸ್ಟೆಲ್ ಆಗಿದ್ದಾರೆ, ಅವನ್ನೆಲ್ಲ ಕನ್ಸಿಡರ್ ಮಾಡಬೇಕು. ಇಲ್ಲಿ ಅದಕ್ಕೆ ಆ ಮೇಲ್ಮನವಿಯನ್ನ ಇಲ್ಲಿ ತಗೊಂಡಿದ್ದಾರೆ. ಕೋರ್ಟ್ ಕೂಡ ಒಪ್ಕೊಂಡಿದೆ. 34ಕ್ಕೆ ನೀವು ನಡೆಸಿ ಅಂತ ಹೇಳಿದಾಗ ಅವರು CBI ಅನ್ನೋರು ಹೇಳಿದ್ದಾರೆ ಇದರಲ್ಲಿ 680 ಪೇಜು ಜಜ್ಮೆಂಟ್ ಇದೆ, ನಮಗೆ ಒಂದು 4 ವಾರ, ನಮಗೆ ಆಬ್ಜೆಕ್ಷನ್ಗೆ ಇನ್ನೊಂದಕ್ಕೆ ನಮಗೆ ಟೈಮ್ ಬೇಕು, 4 ವಾರ ಕೊಡಿ. ಇಲ್ಲಿ ನಿನ್ನೆ ಅವ್ರು ಹೇಳಿದ ಬಗ್ಗೆ ಈಗ ಆಮೇಲೆ LCR ಲೋವರ್ ಕೋರ್ಟ್ ರೆಕಾರ್ಡ್ ಅನ್ನು ತರಿಸ್ಬೇಕಾಗ್ತದೆ. ವೆಕೇಶನ್ ಬೆಂಚಿಗೆ ತಗೋಬೇಕು ಅಂತ ಹೇಳಿದ್ದಾರೆ ಸಿ.ವಿ. ನಾಗೇಶ್ ಅವರು, ತಗೋತೀನಿ ಅಂತ ಹೇಳಿದ್ದಾರೆ. ಈಗ ಒಂದ್ ರೀತಿಯಿಂದ ಅಡ್ಮಿಟ್ ಆಗಿದೆ. ಇವೆಲ್ಲವನ್ನ ತೋರ್ಸ್ತಾ ಬಸವರಾಜ್ ಕೋರೂರ್ ಅವರು ಏನ್ ಹೇಳ್ತಾರೆ ಅಂತ ಕೇಳೋಣ. ಜೊತೆಗೆ ಸತ್ಯಮೇವ ಜಯತೆ. ಈಗಲೇ ತಮಗೆಲ್ಲ ಗೊತ್ತಿರೋ ಹಾಗೆ ಜನಪ್ರತಿನಿಧಿಗಳ ನ್ಯಾಯಾಲಯ, ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಾಸಕ ವಿನಯ್ ಕುಲಕರ್ಣಿ ಅವರಿಗೆ ಜೀವಾವಧಿ ಶಿಕ್ಷೆ ಆಗಿತ್ತು. ಜೀವಾವಧಿ ಶಿಕ್ಷೆ ಆದ ತಕ್ಷಣವೇ ಅವರನ್ನು ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಬೇಕಿತ್ತು. ಇವತ್ತು 11ನೇ ದಿವಸ ಅನರ್ಹಗೊಳಿಸಿಲ್ಲ. ಮೊನ್ನೆ ಸೆಕ್ರೆಟರಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಸಭಾಪತಿಯವರ ಕಚೇರಿಯ ಸೆಕ್ರೆಟರಿ ಅವರು, ನಮಗೆ ಇನ್ನೂ ಸರ್ಟಿಫೈಡ್ ಕಾಪಿ ಬಂದಿಲ್ಲ ಅಂಥೇಳಿ. ಮಾನ್ಯ ನ್ಯಾಯಾಲಯದಿಂದ ನಾವು ಸರ್ಟಿಫೈಡ್ ಕಾಪಿಯನ್ನು ತಂದು ನಾವು ಸೆಕ್ರೆಟರಿ ಅವರಿಗೆ ಕೊಟ್ಟಿದ್ದೇವೆ. ಈಗ ರಿಸೀವ್ಡ್ ಕೂಡ ಹಾಕಿಸ್ಕೊಂಡಿದ್ದೀನಿ. ನಾನು ಕೇಳ್ಕೊಳ್ಳೋದು ಇಷ್ಟೇ, ಜನಪ್ರತಿನಿಧಿಗಳ ಕಾಯ್ದೆ 1951 ಸೆಕ್ಷನ್ 8ರ ಅಡಿಯಲ್ಲಿ ಅವರಿಗೆ ಶಿಕ್ಷೆ ಆಗಿ 2 ವರ್ಷಕ್ಕಿಂತ ಮಿಗಿಲಾದ ಶಿಕ್ಷೆ ಆಗಿ 24 ಗಂಟೆಗಳಲ್ಲಿ ಅವರನ್ನು ಇದನ್ನು ಡಿಸ್ಕ್ವಾಲಿಫೈ ಮಾಡಬೇಕಿತ್ತು. ಇವತ್ತಿನವರೆಗೂ ಮಾಡಿಲ್ಲ. ಗಾಲಿ ಜನಾರ್ದನ ರೆಡ್ಡಿ ಅವರ ಕೇಸಲ್ಲಿ 48 ಗಂಟೆಗಳಲ್ಲಿ, ಆಂಧ್ರದಲ್ಲಿ ಆದಂಥ ಪ್ರಕರಣ, 48 ಗಂಟೆಯಲ್ಲಿ ಸಭಾಪತಿಗಳು ನಿರ್ಣಯವನ್ನು ತೆಗೆದುಕೊಂಡು ಅವರನ್ನು ಡಿಸ್ಕ್ವಾಲಿಫೈ ಮಾಡಿದರು. ವಿನಯ್ ಕುಲಕರ್ಣಿ ಅವ್ರನ್ನ ಇಲ್ಲಿವರೆಗೂ ಮಾಡಿಲ್ಲ. ಸೊ ಹಾಗಾಗಿ ತಾರತಮ್ಯ ನಡೀತಾ ಇದೆ. ನಾನು ಸಭಾಪತಿಯವರಲ್ಲಿ ಮನವಿ ಮಾಡ್ಕೊಳ್ತೀನಿ, ಕೂಡಲೇ ಈಗ ನ್ಯಾಯಾಲಯದ ಆದೇಶಕ್ಕೆ ಗೌರವವನ್ನು ಕೊಟ್ಟು ಕೂಡಲೇ ಅವರನ್ನು ಡಿಸ್ಕ್ವಾಲಿಫೈ ಮಾಡಬೇಕಂತ ಕೇಳ್ಕೊಳ್ತೀನಿ ನಾನು. ಓಕೆ. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, PB ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.